ಗಂಧ ಈ ಬೊಂಬೆ ಬಳಿಗೆ ಗಂಧವೋ ಹಾಯ್ ಹಲೋ ಗೈಸ್. ಸೊ ಇವತ್ತು ಒಂದು ಸ್ಪೆಷಲ್ ಇವೆಂಟಿಗೆ ಸ್ವಲ್ಪ ಸ್ಪೆಷಲ್ ಆಗಿ ರೆಡಿ ಆಗೋಣ ಅಂದ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ನಾನು ಕೂದಲು ಸ್ಟ್ರೈಟ್ನರ್ ಮಾಡ್ಕೋಬೇಕು. ಸೊ ಇದನ್ನು ಪ್ಲಗ್ ಮಾಡಿ ಬರೋಣ. ಸೊ ಸ್ಟ್ರೈಟರ್ನರ್ ಚಾರ್ಜಿಗೆ ಹಾಕ್ಕೊಂಡಿದ್ದೀನಿ. ಓಕೆ, ಸ್ಪೆಷಲಾಗಿ ರೆಡಿ ಆಗಬೇಕಲ್ವ. ಸೊ ನನ್ನ ಸ್ಪೆಷಲ್ ಕಿಟ್ಟಲ್ಲಿ ರೆಡಿ ಇದೆ. ಆ್ಯಂಡ್ ಆಲ್ರೆಡಿ ನಾನು ಸ್ಯಾರಿ ಹಾಕ್ಕೊಂಡಿದ್ದೀನಿ. ಸ್ಯಾರಿ ಮೇಲೇ ಮೇಕಪ್ ಮಾಡ್ಕೊತಾ ಇದ್ದೀನಿ. ಸೊ ಫಸ್ಟು ಸ್ಕಿನ್ ಪ್ರೆಪ್ ಮಾಡ್ಕೊಳ್ಳೋಣ. ಲಿಪ್ಸ್ನ ಮಾಯ್ಶ್ಚರೈಸ್ ಮಾಡ್ಕೊಳ್ಳೋಣ. ಲಿಪ್ ಬಾಮ್ ಹಾಕ್ಕೊಂಡು ನಾನು ಲಿಪ್ನ ಮಾಯ್ಶ್ಚರೈಸ್ ಮಾಡ್ಕೊತಾ ಇದ್ದೇನೆ. Okay, let's start with the makeup. So here is my bridal kit. Bridal makeup ಮಾಡ್ಕೊಳ್ಳೋಣ ಇವತ್ತು, ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು. ಸೊ ಬ್ರೈಡಲ್ ಮೇಕಪ್ ಫಸ್ಟಿಗೆ ಸ್ಕಿನ್ ಪ್ರೆಪ್ ಇಂದ ನಾನು ಇಲ್ಲಿ ಸೆರಮ್ ಹಾಕೊತಾ ಇದ್ದೀನಿ. ಇದು ಮ್ಯಾಕ್ ಸೆರಮ್. ಸೊ ಹೈಪರ್ ರಿಯಲ್ ಸೆರಮೈಸರ್ ಸ್ಕಿನ್ ಬ್ಯಾಲೆನ್ಸಿಂಗ್ ಹೈಡ್ರೇಷನ್ ಸೆರಮ್. ಓಕೆ, ಇದು ಜಸ್ಟ್ 1 ಡ್ರಾಪ್ ಹಾಕೊತಾ ಇದ್ದೀನಿ ಸ್ಕಿನ್ ಮೇಲೆ. ಹಾಕೊಂಡು 1 ಡ್ರಾಪ್ ಬರಲಿಲ್ಲ. ಓಕೆ, ಸ್ವಲ್ಪ ಜಸ್ಟ್ 1 ಡ್ರಾಪ್ ಹಾಕೊಂಡು ಸಾಕು. ನಾನು ಮಾಯ್ಶ್ಚರೈಸರ್ ಸನ್ಸ್ಕ್ರೀನ್ ಇತ್ತು, ಆಚೆ ತೆಗೆದಿಟ್ಕೊಳ್ಳೋಣ ಏನೇನು ಬೇಕು ಅಂತ. ಇಲ್ಲ ಒಂದೇ ಸತಿ ಗೊತ್ತಾಗಲ್ಲ. ಓಕೆ, ಮೇಕಪ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಮೇಕಪ್ ಸ್ಪಾಂಜ್ನ ಸ್ವಲ್ಪ ರೆಡಿ ಮಾಡ್ಕೋಬೇಕು. ಇದು ಹಾಟ್ ವಾಟರ್ ಕೋಲ್ಡ್ ವಾಟರಲ್ಲಿ ಸ್ವಲ್ಪ ಹೊತ್ತು ಇದನ್ನು ಒದ್ದೆ ಮಾಡ್ಕೊಬರ್ತೀನಿ ಬರೀ. ಇದು ಹಿಂಗೆ ಒದ್ದೆ ಆಗಿರುತ್ತಲ್ಲ. ಸೊ ಯಾವ್ದಾದ್ರು ಒಂದು ಬಟ್ಟೆ, ಡ್ರೈ ಬಟ್ಟೆ ತೊಗೊಂಡು ಡ್ಯಾಪ್ ಮಾಡ್ತೀನಿ. ಓಕೆ, ಐ ಡನ್. ವಿಡಿಯೋನ ಈಗ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ, ನಿಮಗೆಲ್ಲ ಬೋರ್ ಆಗಬಾರ್ದು ಅಂತ. ಸೊ ಫಸ್ಟು ಸ್ಕಿನ್ನ ಪ್ರೆಪ್ ಮಾಡ್ಕೋಬೇಕು. ನಾನು ಸೆರಮ್ನ ಹಾಕ್ಕೊಂಡೆ, ಮ್ಯಾಕ್ ಸೆರಮ್. ಆ್ಯಂಡ್ ಈಗ ನಾನು ಮಾಯ್ಶ್ಚರೈಸರ್ ಹಾಕ್ಕೊತಿದ್ದೀನಿ, ನಿವ್ಯಾ ಮಾಯ್ಶ್ಚರೈಸರ್ ಹಾಕ್ಕೊಂಡೆ. ಆ್ಯಂಡ್ ಈಗ ಸನ್ಸ್ಕ್ರೀನ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊತಿದ್ದೀನಿ. ಬಿಸಿಲಲ್ಲಿ ಏನಾದರೂ ಹೋಗಬೇಕು, ಬಿಸಿಲಲ್ಲಿ ಶೂಟ್ ಇದ್ದರೆ ನಾನು ಸ್ವಲ್ಪ ಜಾಸ್ತಿನೇ ಸನ್ಸ್ಕ್ರೀನ್ ಅಪ್ಲೈ ಮಾಡ್ತೀನಿ. ಸೊ ಮುಖಕ್ಕೆ ಮತ್ತು ಕುತ್ತಿಗೆಗೆ ಸನ್ಸ್ಕ್ರೀನ್ ಮಸ್ಟ್ ಕಂಪಲ್ಸರಿ. ನಾನು ಡೈಲಿ ಹಚ್ಕೊಳಲ್ಲ, ಆ್ಯಕ್ಚುಲಿ ಡೈಲಿ ಹಚ್ಕೊಳೋದು ಒಳ್ಳೆಯದು, ಬಟ್ ನಾನು ಹೊರಗೆ ಹೋಗ್ಬೇಕಾದ್ರೆ ಮಾತ್ರ ಹಚ್ಕೊತೀನಿ. ಆ್ಯಂಡ್ ಈಗ ಪ್ರೈಮರ್ ಹಾಕ್ಕೊತಾ ಇದ್ದೀನಿ. ಪ್ರೈಮರ್ ಬಂದುಬಿಟ್ಟು ಮ್ಯಾಕ್ ಅಷ್ಟೇ. ಮ್ಯಾಕ್ ಪ್ರಾಡಕ್ಟ್ ಇವತ್ತು ನಾನೆಲ್ಲ ಯೂಸ್ ಮಾಡ್ತಿರೋದು. ಇದು ಪ್ರೈಮರ್ ಏನಕ್ಕೆ ಹಾಕ್ತಾರೆ ಅಂದರೆ ಪೋರ್ಸ್ ಏನಾರು ಇದ್ದರೆ ಕವರ್ ಆಗುತ್ತೆ. ಬಟ್ ನನ್ನ ಸ್ಕಿನ್ನಲ್ಲಿ ಪೋರ್ಸ್ ಏನೂ ಇಲ್ಲ. ಬಟ್ ಮೇಕಪ್ ಸೆಟ್ಟಾಗಿ ಕೂರಲಿ ಅಂತ ಪ್ರೈಮರ್ನ ಹಾಕ್ತೀನಿ. ಹಾಕಿದ್ರು ಒಂದೇ, ಹಾಕಲಿಲ್ಲ ಅಂದರೂ ಒಂದೇ ನನ್ನ ಸ್ಕಿನ್ನಿಗೆ. ಬಟ್ ನಿಮಗೆ ಹೇಗೆ ಅನಿಸುತ್ತೆ ಡಿಫ್ರೆನ್ಸ್ ನೀವು ನೋಡಿ. ನನಗೇನು ಬೇಕೇ ಬೇಕು ಪ್ರೈಮರ್ ಅಂತಿಲ್ಲ. ಸ್ಯಾರಿ ಮಾತ್ರ ತುಂಬ ಹಿಂಸೆ ಕೊಡ್ತಿತ್ತು, ಶಕೆ ಬೇರೆ. ಆ್ಯಂಡ್ ಈಗ ನೋಡಿ ಇಲ್ಯುಮಿನೇಟರ್ ಮತ್ತು ಫೌಂಡೇಶನ್ ಇದು ಎರಡೂ ಒಟ್ಟಿಗೆ ಮಿಕ್ಸ್ ಮಾಡಿ ಕೂಡ ಹಾಕೋಬೋದು. ಇಲ್ಲಾಂದರೆ ಫಸ್ಟಿಗೆ ನೀವು ಇಲ್ಯುಮಿನೇಟರ್ ಅಂದರೆ ಅದೇ ಹೈಲೈಟರ್ ಸ್ಟ್ರೋಕ್ ಕ್ರೀಮ್ ಹಾಕ್ಕೋಬೋದು. ಫಸ್ಟಿಗೆ ಹಾಕಿದರೆ ಒಂಥರ ಲುಕ್ ಕೊಡುತ್ತೆ, ಫೌಂಡೇಶನ್ ಆದಮೇಲೆ ಹಾಕಿದರೆ ಇನ್ನೊಂದು ಥರ ಲುಕ್ ಕೊಡುತ್ತೆ, ಒಟ್ಟಿಗೆ ಮಿಕ್ಸ್ ಮಾಡಿ ಹಾಕಿದರೆ ಒಂಥರ ಲುಕ್ ಕೊಡುತ್ತೆ. ನೀವು ಫಸ್ಟಿಗೆ ಹೈಲೈಟರ್ ಹಾಕ್ಕೊಂಡ್ರೆ ಫೌಂಡೇಶನ್ ಮುಂಚೆ ಫುಲ್ ರೇಡಿಯಂಟ್ ಗ್ಲೋ ಕೊಡುತ್ತೆ. ಅದೇ ನೀವು ಫೌಂಡೇಶನ್ ಆದಮೇಲೆ ಹಾಕ್ಕೊಂಡ್ರೆ ಹೈಲೈಟೆಡ್ ಗ್ಲೋ ಕೊಡುತ್ತೆ. ಸೊ ಎರಡು ಮಿಕ್ಸ್ ಮಾಡಿ ಹಾಕಿದರೆ ಇನ್ನೊಂದು ಥರ ಗ್ಲೋ ಸಿಗುತ್ತೆ. ನೀವು ಇದನ್ನು ಮೂರನ್ನು ಟ್ರೈ ಮಾಡಿ ನೋಡ್ಬೋದು. ನಿಮಗೆ ಯಾವ ರೀತಿ ಸೂಟ್ ಆಗುತ್ತೆ ನೀವು ಆ ರೀತಿ ಮಾಡ್ಕೋಬೋದು. ಇನ್ನೂ ಸ್ವಲ್ಪ ಗ್ಲೋ, ಇನ್ನೂ ಹೈಲೈಟಿಂಗ್ ಆಗಬೇಕು ಅಂದರೆ ಫೌಂಡೇಶನ್ ಹಚ್ಚೋಕ್ಕಿಂತ ಮುಂಚೆ, ಹಚ್ಚಾದ್ಮೇಲೆ
ಆದಮೇಲೆ ಒಟ್ಟಿಗೆನೂ ಕೂಡ ಹಚ್ಕೋಬೋದು ನೀವು. ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಗೆ ಯಾವ ಥರ ಲುಕ್ ಬೇಕು ಆ ಥರ. ಆ್ಯಂಡ್ ಈಗ ನಾನು ಮ್ಯಾಕ್ ಫೌಂಡೇಶನ್ ಪೌಡರೇ ಹಾಕ್ಕೊತಿದ್ದೀನಿ. ಇದು ಮಾತ್ರ ಒಳ್ಳೆ ಮ್ಯಾಜಿಕ್ ಥರ ವರ್ಕ್ ಆಗುತ್ತೆ. ಸೊ ಫೌಂಡೇಶನ್ ಕ್ರೀಮ್ಗಿಂತ ಪೌಡರ್ ಹಾಕಿದ ಮೇಲೆ ತುಂಬ ಚೆನ್ನಾಗಿ ಮೇಕಪ್ ಗ್ಲೋ ಬರುತ್ತೆ, ಚೆನ್ನಾಗಿ ಅನಿಸುತ್ತೆ ನನಗೆ. ಆ್ಯಂಡ್ ನಾನು ಕ್ಲಿಪ್ ನೋಡಿದೆ, ಹೊಸ ಕ್ಲಿಪ್ ಇತ್ತು. ಆ್ಯಂಡ್ ಈಗ ಹೈಲೈಟರ್ನ ನೋಡ್ತಾ ಇದ್ದೆ ನೋಡಿ. ಹೈಲೈಟರ್ ನನ್ನ ಫೇವ್ರೆಟ್ ಇದು ಮ್ಯಾಕಿಂದು. ಎಷ್ಟು ಹೈಲೈಟಿಂಗ್ ಆಗಿದೆ ನೋಡಿ. ಜಸ್ಟ್ ನಾನು ಫಿಂಗರ್ ಟಿಪ್ಪಲ್ಲೇ ಹಾಕ್ಕೊತಾ ಇದ್ದೆ. ಸ್ವಲ್ಪ ಜಾಸ್ತಿ ಅನ್ನಿಸ್ತು, ಅದಕ್ಕೆ ಬ್ರಷ್ನ ತಂದೆ ಅದನ್ನು ಡ್ಯಾಬ್ ಮಾಡೋಣ ಅಂತ. ನಿಮಗೆ ಎಲ್ಲೆಲ್ಲಿ ಗ್ಲೋ ಬೇಕು, ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಹೈಲೈಟಿಂಗ್ ಆಗಿ ಬೇಕು ಅನಿಸುತ್ತಲ್ಲ, ಅಲ್ಲೆಲ್ಲ ನೀವು ಈ ರೀತಿ ಹೈಲೈಟರ್ ಹಾಕ್ಕೋಬೋದು. ಇದು ನನ್ನ ಕ್ಯೂಟ್ ಯೂನಿಕಾರ್ನ್ ಮಿರರ್. ಸೊ ಇದರಲ್ಲಿ ನೋಡ್ಕೊಂಡು ಮಾಡ್ತಾಯಿದ್ದೀನಿ, ಯಾಕಂದರೆ ಕ್ಯಾಮ್ರಾ ನೋಡಿಕೊಂಡ್ರೆ ಒಂದೊಂದು ಸತಿ ಕರೆಕ್ಟಾಗಿ ಗೊತ್ತಾಗಲ್ಲ. ಆ್ಯಂಡ್ ಹೈಲೈಟರ್ನ ಸ್ವಲ್ಪ ಹೈಲೈಟ್ ಮಾಡ್ಕೊತಿದ್ದೀನಿ ಎಲ್ಲೆಲ್ಲಿ ಬೇಕೋ ಅಲ್ಲಿ. ಆ್ಯಂಡ್ ಬ್ರಷಲ್ಲಿ ಡ್ಯಾಬ್ ಮಾಡಿಕೊಂಡೆ. ಆ್ಯಂಡ್ ಈಗ ಐ ಮೇಕಪ್. ನಾನು ಐ ಮೇಕಪ್ಪಲ್ಲಿ ತುಂಬಾ ನಿಲ್ ಅನ್ಬೋದು. ನಂಗೆ ಅಷ್ಟು ಐ ಮೇಕಪ್ ಗೊತ್ತಿಲ್ಲ, ಬರೋದು ಇಲ್ಲ. ಸುಮ್ಮನೆ ಒಂದು ಲೈಟಾಗಿ 3 ಕಲರ್ನ ಮಿಕ್ಸ್ ಮಾಡ್ಕೊಂಡು ಇವತ್ತು ಹಾಕ್ಕೊತಾ ಇದ್ದೀನಿ. ಫಿಂಗರ್ ಟಿಪ್ನೇ ನಾನು ಯೂಸ್ ಮಾಡ್ತಾಯಿದ್ದೀನಿ. ಬ್ಲೆಂಡ್ ಮಾಡೋಕ್ಕೆ ಬ್ರಷ್ನ ಹೆಲ್ಪ್ ತೊಗೊತಾ ಇದ್ದೀನಿ. ಸೊ ಈ ರೀತಿ ನಾನು ಹೈಲೈಟರ್ನ ಹಾಕ್ಕೊತಾ ಇದ್ದೀನಿ. ಹೈಲೈಟರ್ ಅಲ್ಲ, ಇದು ಐ ಶ್ಯಾಡೋ. ನನ್ನ ಐ ಶ್ಯಾಡೋನು ಒಳ್ಳೆ ಹೈಲೈಟರ್ ಥರ ಇದೆ. ನೀವು ಹೈಲೈಟರ್ ಇಲ್ಲ ಅಂದರೆ ಐ ಶ್ಯಾಡೋನೇ ಹೈಲೈಟರಾಗಿ ಯೂಸ್ ಮಾಡ್ಬೋದು, ಅಥವಾ ಚೀಕ್ ರೋಸಾಗಿ ಯೂಸ್ ಮಾಡ್ಬೋದು. ಈಗ ನಾನು ಮ್ಯಾಕ್ ಅವ್ರದ್ದೇ ಕಾಜಲ್ನ ಯೂಸ್ ಮಾಡ್ತಾಯಿದ್ದೀನಿ. ಅದು ಪೆನ್ಸಿಲ್ನ ಸ್ವಲ್ಪ ಮೆಂಡರ್ ಮಾಡ್ಕೊತಾ ಇದ್ದೀನಿ, ಶಾರ್ಪ್ ಮಾಡ್ಕೊತಿದ್ದೀನಿ. ಅದರಲ್ಲೇ ಮೆಂಡರ್ ಕೊಟ್ಟಿರಲ್ಲ, ಬೇರೆ ಪೆನ್ಸಿಲ್ ಮೆಂಡರ್ ತೊಗೊಂಡು ಅದು ಮೆಂಡ್ ಮಾಡ್ತಾಯಿದ್ದೀನಿ. ಈಗ ಐಲೈನರ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಇದು ನೀವು ಬೇಕಾದ್ರೆ ಹಾಫ್ ಐಲೈನರ್ ಅಪ್ಲೈ ಮಾಡ್ಬೋದು, ಇಲ್ಲ ಫುಲ್. ಎರಡೂ ಒಂಥರ ಡಿಫ್ರೆಂಟ್ ಲುಕ್ ಕೊಡುತ್ತೆ. ನನಗೆ ಮೊಬೈಲ್ ನೋಡ್ಕೊಂಡು ಅಷ್ಟು ಐ ಮೇಕಪ್ ಮಾಡ್ಕೊಳಕ್ಕೆ ಬರಲ್ಲ, ಅದಕ್ಕೆ ನಾನು ಅಲ್ಲಿ ಮಿರರ್ ನೋಡ್ಕೊಂಡು ಮಾಡ್ಕೊತಾ ಇದ್ದೀನಿ. ಮೊಬೈಲ್ ನೋಡ್ಕೊಂಡು ಮಾಡಿಕೊಂಡ್ರೆ ಸರಿಯಾಗಿ ಅದು ಗೊತ್ತಾಗಲ್ಲ, ಮಿರರೇ ನೋಡ್ಕೋಬೇಕು. ಅದರಲ್ಲೂ ಐ ಮೇಕಪ್ ಅಂತೂ ನಾನು ಹೇಳ್ದಂಗೆ ಅಷ್ಟು ಪರ್ಫೆಕ್ಟ್ ಇಲ್ಲ ನಾನು ಐ ಮೇಕಪ್ಪಲ್ಲಿ. ಜಸ್ಟ್ ನಾರ್ಮಲಾಗಿ ನಂಗೆ ಹೆಂಗೆ ಬರುತ್ತೆ ಹಾಗೆ ಐ ಮೇಕಪ್. ಆ್ಯಂಡ್ ಹಾಗೆ ಬರ್ತಾ ಸ್ಟಿಕ್ಕರ್ ತೊಗೊಬಂದೆ, ಮರ್ತಿದ್ದೆ. ಸೊ ಸ್ಟಿಕ್ಕರಲ್ಲೇ ಡ್ರೆಸ್ಸಿಂಗ್ ಮಿರರ್ ಡ್ರಾಯರಲ್ಲಿತ್ತು, ತಂದೆ. ಆ್ಯಂಡ್ ಈಗ ನಾನು ಐಬ್ರೋ ಮಾಡಿಸಿಲ್ಲ ಗೈಸ್. ನೀವು ನಾನು ನೋಡಿದರೆ ನಾನು ಎಷ್ಟು ಲೇಝಿ ಅಂದರೆ, ನಾನೊಂದು ಪಾರ್ಲರಿಗೆ ಕೂಡ ಹೋಗಲ್ಲ ಐಬ್ರೋ ಮಾಡ್ಸೋಕ್ಕೆ. ಸುಮ್ಮನೆ ಇರ್ತೀನಿ, ಮನೇಲೇ ಇರ್ತೀನಿ, ಜಾಸ್ತಿ ಎಲ್ಲೂ ಆಚೆ ಹೋಗಲ್ಲ ಅಂತ ನಾನು ಐಬ್ರೋ ಕೂಡ ಮಾಡಿಸಿರಲಿಲ್ಲ. ಬಟ್ ಇವತ್ತು ಸಡನ್ನಾಗಿ ಹೋಗಬೇಕಾಗಿದ್ದರಿಂದ ಐಬ್ರೋ ಪೆನ್ಸಿಲ್ ಯೂಸ್ ಮಾಡ್ಕೊಂಡು ಸ್ವಲ್ಪ ಐಬ್ರೋನ ಶೇಪ್ ಮಾಡ್ಕೊತಾ ಇದ್ದೀನಿ. ನಂದು ಐಬ್ರೋ ನೋಡಿ ಹೇಗಿದೆ ಅಂತ ಶೇಪ್ಸು, ಅದಕ್ಕೊಂದು ಚೂರಾದರೂ ಸ್ವಲ್ಪ ಡಿಫೈನ್ ಮಾಡ್ಕೊಳ್ಳೋಣ, ಹೈಲೈಟಾಗಿ ಕಾಣುತ್ತೆ ಅಂತ ಐಬ್ರೋ ಪೆನ್ಸಿಲ್ನ ಹಾಕ್ಕೊತಾ ಇದ್ದೀನಿ. ಇದು ಐಬ್ರೋ ಪೆನ್ಸಿಲ್ ಯಾವುದೋ ಲೋಕಲ್ ಬ್ರ್ಯಾಂಡಿಂದ ಐಬ್ರೋ ಪೆನ್ಸಿಲ್. ಆ್ಯಂಡ್ ಈಗ ನೋಡಿ, ಈ ಥರ ಮಸ್ಕಾರ ಖಾಲಿಯಾಗಿರೋದಿದ್ರೆ ನಿಮ್ಮ ಹತ್ರ, ಅದರಲ್ಲಿ ಈ ರೀತಿ ಬ್ಲೆಂಡ್ ಮಾಡ್ಕೊಳ್ಳಿ. ಐಬ್ರೋ ಪೆನ್ಸಿಲಲ್ಲಿ ಹಚ್ಕೊಂಡ್ಮೇಲೆ ತುಂಬ ಚೆನ್ನಾಗಿ ಇದು ಮಾಡುತ್ತೆ, ಕೂರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ಎಷ್ಟು ಸೂಪರಾಗಿ ಬರುತ್ತೆ ಗೊತ್ತಾ. ಖಾಲಿಯಾಗಿರೋ ಮಸ್ಕಾರ ಇರುತ್ತಲ್ಲ, ಅದರಲ್ಲಿ ಐಬ್ರೋನ ಡಿಫೈನ್ ಮಾಡ್ಕೊಳ್ಳಿ. ಈಗ ನೋಡಿ, ಐ ಶ್ಯಾಡೋ ಹೈಲೈಟರ್ನ ನಾನು ಐ ಟಿಪ್ ಹತ್ರ ಹಾಕ್ಕೊತಿದ್ದೀನಿ. ಅದು ಡಿಫ್ರೆಂಟಾಗಿ ಲುಕ್ ಕೊಡುತ್ತೆ, ಒಂದು ಸತಿ ನೀವು ಟ್ರೈ ಮಾಡಿ. ಆ್ಯಂಡ್ ಈಗ ನಾನು ಮ್ಯಾಕ್ ಅವ್ರದ್ದೇ ಮಸ್ಕಾರನ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ನೋಡಿ, ಮಸ್ಕಾರ ಹಾಕಿದಾಗ ಎಷ್ಟು ಡಿಫ್ರೆನ್ಸ್ ಇದೆ ನೀವೇ ನೋಡಿ. ನನ್ನ ರೈಟ್ ಐಗೂ ಲೆಫ್ಟ್ ಐಗೂ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ನೋಡಿ. ಸೂಪರ್ ಆಗಿದೆ. ಈ ಮಸ್ಕಾರ ಅಂತೂ ತುಂಬ ಡೆನ್ಸ್ ವಾಲ್ಯೂಮ್ ಕೊಡುತ್ತೆ ಹಚ್ಕೊಂಡ್ರೆ. ಮತ್ತು ಈ ಪ್ರಾಡಕ್ಟ್ಸ್ ಎಲ್ಲ 40,000 ಅಂದಮೇಲೆ ಇದ್ದೇ ಇರುತ್ತೆ ಅಲ್ವ, ಇಷ್ಟೆಲ್ಲ ಕೊಡಲೇಬೇಕಲ್ವ. ಬಟ್ ಮ್ಯಾಕ್ ಫೌಂಡೇಶನ್ ಏನು ಗೊತ್ತಾ, ನ್ಯಾಚುರಲ್ ಮೇಕಪ್ ಲುಕ್ ಕೊಡುತ್ತೆ, ಹೆವಿ ಕೇಕಿ ಲುಕ್ ಕೊಡೋಲ್ಲ. ನೀವು ಫೌಂಡೇಶನ್ ಹಾಕಿದ್ದೀರಾ ಅಂತ ಗೊತ್ತಾಗಲ್ಲ. ನೀವು ಫಸ್ಟ್ ನಾನು ನೋಡಿ ಈಗ ಮೇಕಪ್ ಆದಮೇಲೆ ನೋಡ್ಬೋದು, ಅಷ್ಟು ಕೇಕಿ ಲುಕ್ ಇಲ್ಲ. ಈಗ ನಾನು ಐಬ್ರೋ ಅಂತಿದ್ದೀನಿ, ಲಿಪ್ ಲೈನರ್ ಹಾಕ್ಕೊತಿದ್ದೀನಿ. ನಂಗೆ ಲಿಪ್ ಲೈನರ್ ತುಂಬ ಇಷ್ಟ. ಲಿಪ್ ಲೈನರ್ ಹಾಕ್ಕೊಂಡು ನಾನು ಲಿಪ್ಸ್ಟಿಕ್ನ ಅಪ್ಲೈ ಮಾಡೋದು. ಆಮೇಲೆ ಲಿಪ್ಸ್ಟಿಕ್ ಹಾಕ್ಕೊಂಡು ಬೇಕಾದ್ರೆ ನೀವು ಲಿಪ್ ಲೈನರ್ ಹಾಕ್ಕೋಬೋದು, ಹೇಗಾದರೂ ನಿಮ್ಗೆ ಹೆಂಗೆ ಇಷ್ಟ ಹಾಗೆ ಹಾಕ್ಕೋಬೋದು. ನಂಗೆ ಲಿಪ್ ಲೈನರ್ ಅಂತೂ ತುಂಬ ಇಷ್ಟ. ಲಿಪ್ಸ್ಟಿಕ್ ಇಲ್ಲ ಅಂದರೂ ಪರವಾಗಿಲ್ಲ, ಬಟ್ ನಂಗೆ ಲಿಪ್ ಲೈನರ್ ಇರಬೇಕು. ಇದು ಕೂಡ ಮ್ಯಾಕ್ ಅವ್ರದ್ದು ಲಿಪ್ಸ್ಟಿಕ್ಕೆ, ಇದು ಅಷ್ಟೇ 5,000 ಸಮಥಿಂಗ್. ಇದು ನಾನೆಲ್ಲ ಪ್ರೈಸಸ್ ಎಲ್ಲ ನಾನು ಒಂದು ವೀಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೀನಿ, ಎಷ್ಟಾಯಿತು ಮ್ಯಾಕ್ ಬ್ಯೂಟಿ ಪ್ರಾಡಕ್ಟ್ಸ್ ಏನೆಲ್ಲ. ಅದು ನೀವು ಆ ವಿಡಿಯೋನ ಚೆಕ್ ಮಾಡಿ ನೋಡ್ಬೋದು, ಏನೆಲ್ಲ ತೊಗೊಂಡಿದ್ದೆ, ಏನೆಲ್ಲ ಬರುತ್ತೆ ಈ ಕಿಟ್ಟಲ್ಲಿ, ಎಷ್ಟೆಲ್ಲ ಇದೆ ಅಂತ. ಈಗ ನಾನು ಸ್ವಲ್ಪ ಕೂಮ್ ಮಾಡ್ಕೋಬೇಕು. ಮೇಕಪ್ ಎಲ್ಲ ಆಯಿತು, ಈಗ ಹೇರ್ ಸ್ಟೈಲ್ ಮಾಡ್ಕೊಳ್ಳೋಣ ಅಂತ. ನನ್ನ ಹೇರ್ ಸ್ಟೈಲ್ ತುಂಬ ಈಸಿಯಾಗಿರುತ್ತೆ, ಯಾಕಂದರೆ ನಾನು ಫ್ರೀ ಹೇರ್ಸ್ ಬಿಟ್ಕೊತೀನಿ. ಸೊ ಇವತ್ತು ಈಗ ಸ್ಟಿಕ್ಕರ್ ಇಟ್ಕೊತಿದ್ದೀನಿ. ಒಂದು ಸ್ಟಿಕ್ಕರ್ ಅಂತೂ ಅಂಟ್ಲೇ ಎಲ್ಲ ಬಿದ್ದೇ ಹೋಯಿತು, ಇನ್ನೊಂದು ಇಟ್ಕೊತಾ ಇದ್ದೀನಿ ಈಗ. ಆ್ಯಂಡ್ ಅದೇ ಹೇಳ್ದಂಗೆ, ನಾನು ಕೂದಲು ಹೇರ್ ಸ್ಟೈಲ್ ಫುಲ್ ಫ್ರೀ ಹೇರ್ಸ್ ಅಲ್ವಾ, ಹಾಗಾಗಿ ಜಾಸ್ತಿ ನಂದು ಇರಲ್ಲ ಮಾಡೋ ಅಂಥದ್ದು. ನಂದು ವೇವಿ ಹೇರ್ ಸ್ಟೈಲ್, ಸ್ವಲ್ಪ ಸ್ಟ್ರೈಟ್ ಇದೆ. ಏನು ಗೊತ್ತಾ, ರಾತ್ರಿ ಮಲ್ಕೋಬೇಕಾದ್ರೆ ಸ್ಟ್ರೈಟಾಗಿ ಕೂಮ್ ಮಾಡ್ಕೊಂಡು ಕ್ಲಿಪ್ ಹಾಕ್ಕೊಂಡು ಇದು ಮಾಡಿದರೆ ಫುಲ್ ಸ್ಟ್ರೈಟೇ ಇರುತ್ತೆ, ಸ್ಟ್ರೈಟ್ನಿಂಗ್ ಮಾಡೋದೇ ಬೇಡ. ಬಟ್ ಆದರೂ ನಾನು ಹೆಂಗೆಂಗೋ ಇದು ಕೂಮ್ ಮಾಡಿದ್ದೆ, ಸೊ ಹಾಗಾಗಿ ಸ್ಟ್ರೈಟ್ ಇಲ್ಲ ಸ್ವಲ್ಪ.
ಸ್ವಲ್ಪ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋಣ, ಚೆನ್ನಾಗಿ ಕಾಣುತ್ತೆ. ನಾನು ಯಾವ ಥರ ಲುಕ್ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿದ್ದೀನಲ್ಲ, ಅದಕ್ಕೆ ಸ್ವಲ್ಪ ಸ್ಟ್ರೈಟ್ ಹೇರ್ಸ್ ಬೇಕಿತ್ತು, ಹಾಗಾಗಿ ಸ್ಟ್ರೈಟ್ನಿಂಗ್ ಮಾಡ್ಕೊತಿದ್ದೀನಿ. ನಾನು ಸ್ವಲ್ಪ ಟೆಂಪ್ರೇಚರ್ ಕಡಿಮೆಲೇ ಇಟ್ಕೊಂಡಿರ್ತೀನಿ, ಕೂದಲಿಗೆ ಜಾಸ್ತಿ ಹೀಟ್ ಮಾಡಬಾರ್ದು ಅಂತ. ಅದು ಹೀಟ್ ಮಾಡೋಕ್ಕಿಂತ ಮುಂಚೆ ಒಂದು ಹಾಕ್ಕೋಬೇಕಾಗಿರೋ ಹೇರ್ ಸ್ಪ್ರೇನ ಮರ್ತು ಬಿಟ್ಟಿದ್ದೀನಿ, ಹಾಕ್ಕೊಂಡೇ ಇಲ್ಲ. ನಾನು ಈ ರೀತಿ ಸ್ಟ್ರೈಟ್ನಿಂಗ್ ಮಾಡಿ ಮಾಡಿ ಇರೋ ಕೂದಲು ಉದುರೋಗ್ತಾ ಇದೆ. ಹಾಗಾಗಿಯೇ ಲೋ ಟೆಂಪ್ರೇಚರಲ್ಲಿ ಆದಷ್ಟು ಸ್ಟ್ರೈಟ್ನಿಂಗ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ, ಬಟ್ ಸ್ಟ್ರೈಟ್ನಿಂಗ್ ಆಗಿಲ್ಲ. ಸೊ ಗೈಸ್, ಯಾಕೋ ಕಿವಿ ಬ್ಲಾಕ್ ಆದಂಗೆ ಅನ್ನಿಸ್ತಾ ಇದೆ. ಈಗ ಇನ್ನೊಂದು ಸ್ವಲ್ಪ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಂಡು ಆ್ಯಂಡ್ ಇದಕ್ಕೆ ಮ್ಯಾಚಿಂಗ್ ಆಗೋಂಥ ಜ್ಯುವೆಲ್ರಿ ಹಾಕ್ಕೊಂಡು ಬ್ಯಾಂಗಲ್ಸ್, ನೇಲ್ ಪಾಲಿಶ್ ಎಲ್ಲ ಹಾಕ್ಕೋಬೇಕು. ಸೊ ಎಲ್ಲ ರೆಡಿ ಆದಮೇಲೆ ಫೈನಲ್ ಔಟ್ಲುಕ್ ತೋರಿಸ್ತೇನೆ. ಓಕೆನಾ? ಟಿಲ್ ದೆನ್ ಸ್ಟೇ ಟ್ಯೂನ್ಡ್. ಹೋಗಬೇಡಿ ಯಾರು, ನಾನು ಬರ್ತೀನಿ ರೆಡಿಯಾಗಿ, ಎಲ್ಲ ಇಲ್ಲೇ ಇರಿ. ಗೈಸ್, ಜಸ್ಟ್ ಮೇಕಪ್ ಮಾಡಿ ರೆಡಿ ಆಗಿದ್ದಕ್ಕೆ ಫುಲ್ ಸುಸ್ತಾಗ್ತದೆ, ಶೆಕೆ ಅಂದರೆ ಸಿಕ್ಕಾಬಡಿದೆ. ಸೊ ರೆಡ್ ನೇಲ್ ಪಾಲಿಶ್, ಮರೂನ್ ಬ್ಯಾಂಗಲ್ಸ್ ಆ್ಯಂಡ್ ಈ ಜ್ಯುವೆಲ್ರಿ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಈಗ ಸೋಡಾ ಕುಡಿತಾ ಇದ್ದೀನಿ. ಸೊ ಒಂದೆರಡು ರೀಲ್ ಶೂಟ್ ಮಾಡಬೇಕು ಸೋಡಾ ಕುಡ್ದು, ಆಮೇಲೆ ಈವೆಂಟಿಗೆ ಹೋಗ್ಬೇಕು. ಸೊ ಈ ಕೈಯಲ್ಲಿ ವಾಚ್ ಆ್ಯಂಡ್ ಬ್ರೇಸ್ಲೈಟ್ ಇದೆ. ಸಿಕ್ಕಾಪಟ್ಟೆ ಶೆಕೆ ಇದೆ ಗೈಸ್, ವಿಡಿಯೋ ಮಾಡೋಕ್ಕಾಗಲ್ಲ. ಏನಮ್ಮ I forgot to off my video. Bye bye. Have a nice day. ಬಾ ಮಮ್ಮಿ, ಒಂದು ವಿಡಿಯೋ ತೆಕ್ಕೊಡು. ಅಲ್ಲಿ ಸ್ಟ್ಯಾಂಡ್ ಇಡೋಕ್ಕಾಗಲ್ಲ. 1 ಗಂಟೆ ಮಾಡಲ್ಲ, ಬೇಗ ಮಾಡ್ತೀನಿ. ಬಾ ಇಲ್ಲಿ ನಿಂತ್ಕೋ, ಹೇಗೆ ಬರುತ್ತೆ ವಿಡಿಯೋ ನೋಡಬೇಕು. ನೀನೇ ನೋಡು, ಬರ್ತಾ ಇಲ್ಲ. ಎಷ್ಟೊತ್ತಾಯಿತು? ಇಲ್ಲಿ ನಿಂತ್ಕೋ, ಚೆನ್ನಾಗಿ ಬರುತ್ತಾ ಇಲ್ವಾ ಅಂತ ನಾನು ನೋಡ್ತೀನಿ. ಗೈಸ್, ನನ್ನ ಪಾಲಿಸಿ ಏನು ಅಂದರೆ, ಲೈಫಲ್ಲಿ ಇರೋದು ಒಂದು ಲೈಫು, ಲೀವ್ ಇಟ್ ಟು ದ ಫುಲ್ಲೆಸ್ಟ್. ಖುಷಿಯಾಗಿರಬೇಕು. ನಿಮಗೇನು ಅನಿಸುತ್ತೆ, ಏನು ಖುಷಿ ಆಗುತ್ತೆ ಮನಸ್ಸಿಗೆ, ಅದನ್ನು ಮಾಡಿ. ಅಯ್ಯೋ ಅವ್ರು ಹಿಂಗೆ ಮಾಡಿದರು, ಇವ್ರು ಹಂಗೆ ಮಾಡಿದರು, ಅವ್ರು ಮಾತಾಡಿಸ್ಲಿಲ್ಲ, ಇವ್ರು ಮಾತಾಡಿಸ್ಲಿಲ್ಲ ಅಂತೆಲ್ಲ ತಲೆ ಕೆಡಿಸ್ಕೋಬೇಡಿ. ಆ್ಯಂಡ್ ಆದಷ್ಟು ಕೂಲ್ ಆ್ಯಂಡ್ ಪೀಸ್ಫುಲ್ಲಾಗಿರೋಕ್ಕೆ ಟ್ರೈ ಮಾಡಿ. ಖುಷಿಯಾಗಿರಬೇಕು ಅಷ್ಟೇ. ನನಗಂತೂ ಯಾವಾಗಲೂ ನಗ್ನಗ್ತಾ ಇರಬೇಕು. ಐ ಲವ್ ಪೀಪಲ್ ಹೂ ಮೇಕ್ಸ್ ಮೀ ಹ್ಯಾಪಿ. ನನಗೆ ನೆಗಾಡೋದಂದರೆ ತುಂಬ ಇಷ್ಟ. ನಾನು ನೆಗೆಸ್ತೀನಿ, ಆ್ಯಂಡ್ ನನಗೆ ಯಾರು ನೆಗೆಸ್ತಾರಲ್ಲ ಅವ್ರ ಕಂಡ್ರೆ ನಂಗೆ ಇನ್ನೂ ಇಷ್ಟ ಆಗುತ್ತೆ. ಒಟ್ಟರಲ್ಲಿ ಫನ್ ಹ್ಯೂಮನ್ ಬೀನ್ಸ್ ಐ ಲೈಕ್. ಮಜಾ ಮಾಡ್ಕೊಂಡಿರಬೇಕು ಗೈಸ್, ಹಾಗಂತ ಏನೇನೋ ಮಾಡ್ಕೊಂಡಿರೋದಲ್ಲ. ಲೈಫ್ ಅಂದಮೇಲೆ ಸ್ವಲ್ಪ ಮಾರಲ್ ಆ್ಯಂಡ್ ಎಥಿಕ್ಸ್ ಕೂಡ ಇಟ್ಕೊಂಡಿರಬೇಕು. ಒಳ್ಳೆ ರೀತಿಯಲ್ಲಿ, ಒಳ್ಳೆ ನೀತಿಯಲ್ಲಿ ಬಾಳಬೇಕು. ಇದು ನನ್ನ ಲೈಫ್ ಪಾಲಿಸಿ. ಒಟ್ಟಿನಲ್ಲಿ ಇರೋದು ಒಂದು ಲೈಫ್. ಖುಷಿಯಾಗಿ ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಂಡು, ಏನೇನು ಬೇಕು ಚೆನ್ನಾಗಿ ತಿನ್ಕೊಂಡು, ಆರಾಮಾಗಿ ಕೆಲಸ ಮಾಡ್ಕೊಂಡು, ಮಲ್ಕೊಂಡು ಹಾಯಾಗಿರಿ. ಏನು ಯೋಚನೆ ಬೇಡ. ಸತ್ತಾಗೇನು ಹೊತ್ಕೊಂಡು ಹೋಗಲ್ಲ. ಸೊ ಇದ್ದಾಗ ನಗ್ನಗ್ತಾ ಖುಷಿಯಾಗಿರೋಣ. ಏನಂತೀರಾ? ನಾನಂತೂ ಫುಲ್ ಹ್ಯಾಪಿಯಾಗಿ ಇರೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಟ್ರೈ ಅಲ್ಲ, ನಾನು ಹ್ಯಾಪಿಯಾಗೇ ಇರೋದು. ಐ ಆಮ್ ಅ ಹ್ಯಾಪಿ ಸೋಲ್. ಆಲ್ವೇಸ್ ಐ ಲವ್ ಟು ಬಿ ಹ್ಯಾಪಿ ಆ್ಯಂಡ್ ಸರೌಂಡೆಡ್ ಬೈ ಹ್ಯಾಪಿ ಪೀಪಲ್. ಓನ್ಲಿ ಹ್ಯಾಪಿನೆಸ್ ಐ ಅಟ್ರಾಕ್ಟ್ ಇನ್ ಮೈ ಲೈಫ್, ಆ್ಯಂಡ್ ಹ್ಯಾಪಿನೆಸ್ ಕಮ್ ಟು ಮೀ ಈಸಿಲಿ. ಯಾಕಂದರೆ ನಾನು ಯಾವಾಗಲೂ ಚಾರ್ಮಿಂಗ್ ಆಗಿರ್ತೀನಿ. ಐ ಆಮ್ ನನ್ನೊಂಥರ ಲಕ್ಕಿ ಚಾಮ್ ಇದ್ದಂಗೆ, ಯೂನು. pretty also alva, beautiful. So self love is more important in life guys. Love yourself no matter ಅವ್ರು ಏನಂತಾರೆ ತಲೆ ಕೆಡಿಸ್ಕೋಬೇಡಿ. ನೀವು ಚೆನ್ನಾಗಿದ್ದೀರಾ ಅಷ್ಟೇ. ನಿಮಗೆ ನೀವು ಚೆನ್ನಾಗಿದ್ರೆ ಮುಗೀತು. ಯಾರ ಒಪಿನಿಯನು ಬೇಡ ಅಲ್ವಾ? ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಸ್ವಲ್ಪ ರೀಲ್ ಶೂಟ್ ಮಾಡಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡ್ತಿಲ್ಲ ಅಂದರೆ ಅಲ್ಲಿ ನೋಡಿ ಅಪ್ಲೋಡ್ ಮಾಡಿರ್ತೀನಿ. ಓಕೆ ಬಾಯ್.